ಶಕುನಿ, ನಿನ್ನ 99 ಮಂದಿ ಸಹೋದರರನ್ನ ನಾಶ ಮಾಡಿದ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ನಾಶ ಮಾಡುವೆನೆಂದು ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಹಲ್ಲಗಳಿದ್ದಿರುವ ಮರುಳುಗಳ ಏನಿ ಬಗೆಯುವ ಕುಕ್ಷಿ ಬಗೆಯುವ ಕೋಗ ಕಂಠದ ಕರ್ಕಶಕ್ಕೆ ಏನಿ ಬೆಳೆಯಾಗ್ನಿ ಜೋಲೆಯನ್ನ ಪ್ರಚೋದನೆಗೈತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ ನೃತ್ಯ ಆ ಕಂಡ ಭರತ ಕಂಡಕ್ಕೆ ಕುಹಕ ಕೋಟಿ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೋಬಲರಾಜ ಶಕುನಿಯೊಡನೆ ನಿಮ್ಮವುಗಳ ಸರಸ ಸಲ್ಲಾಪ ಅಧಿಕಾರ ಬಲವಿದೆ ಎಂದು ನನ್ನ ಈ ದ್ವೇಷವೆಂಬ ದಾವಾಗ್ನಿಯು ದುರ್ಯೋಧನ, ನನ್ನ ಈ ದ್ವೇಷವೆಂಬ ದಾವಾಗ್ನಿಯು ದಗದಗನೆ ಒತ್ತಿ ಉಳಿಯುತ್ತದೆ ಕೋರವೇಶ್ವರ. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಅವನಿದೆ ದಾಹವು ಎಲ್ಲೆಲ್ಲೂ ಉಳಿಯುವುದನ್ನು ಗುರುವಂಶದರು. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ಅಮ್ಮನು ಕುರುಪದಿ ತಂದರು, ಹಸ್ತಿನಾವತಿಯಲ್ಲಿ ಸೆರೆಮನೆಯಲ್ಲಿಟ್ಟರು. ಸೋಲಿಸಿ ಅಮ್ಮನು ಕುರುಪದಿ ತಂದರು, ಹಸ್ತಿನಾವತಿಯಲ್ಲಿ ಸೆರೆಮನೆಯಲ್ಲಿ ಅನ್ನದ ಮಂದಿರ ನೂರ್ವರು ನಾವು, ಅನ್ನದ ಮಂದಿರ ನೂರ್ವರು ನಾವು, ನಮಗದಗಿರುವುದು ಸೆರೆಮನೆ ಸಾವು, ನಮಗದಗಿರುವುದು ಸೆರೆಮನೆ ಸಾವು. ದಗದಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪದಿ ತಂದರು, ಹಸ್ತಿನಾವತಿಯಲ್ಲಿ ಸೆರೆಮನೆಯಲ್ಲಿಟ್ಟರು. ಸೋಲಿಸಿ ಅಮ್ಮನು ಕುರುಪದಿ ತಂದರು, ಹಸ್ತಿನಾವತಿಯಲ್ಲಿ ಸೆರೆಮನೆಯಲ್ಲಿಟ್ಟರು. ಅನ್ನದ ಬಂದರು ನೋಡರು ನಾವು, ಅನ್ನದ ಬಂದರು ನೋಡರು ನಾವು, ನಮಗಲ್ಲಿರುವುದು ಸೆರೆಮನೆ ಸಾವು. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಯಾವ ನಿನ್ನ ಗಾಂಧಾರ ವಂಶೋಧಾರಕರಾದ ನನ್ನನ್ನು, ನನ್ನ 99 ಮಂದಿ ಸಹೋದರನನ್ನು, ನನ್ನ ಜನ್ಮದಾತನನ್ನು ನಿನ್ನ ಆ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಕಠೋರ ಹಿಂಸೆಯನ್ನು ಇಂದಿಗೂ ಸಹ ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯೋ ಸಿಡಿಯುವಂತಾಗುತ್ತಿರುವುದು, ಕೈ ಕಾಲುಗಳು ಕಂಪಿಸುವಂತಾಗುತ್ತಿರುವುದು. ಸಹಸ್ರಾರು ಸ್ಥೂಲಗಳು ಒಮ್ಮೆ ನೆರೆಗೆ ನಾಟಿದಂತಾಗಿ ನರನಾಡಿಗಳಲ್ಲೆಲ್ಲ ರಕ್ತ ಕುದಿಯಲಾರಂಭಿಸುವುದು. ಕೋರವೇಶ್ವರ, ರಕ್ತ ಕುದಿಯಲಾರಂಭಿಸುವುದು. ಅಂದು ನಿನ್ನ ಆ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದಿಡಿ ಅನ್ನ, ಒಂದೇ ಒಂದು ಒಲವು ನೀರನ್ನು ನನ್ನ ಹತಭಾಗ್ಯ ಸಹೋದರೆಲ್ಲರೂ ನನಗೊಪ್ಪಿಸಿ, ಶಕುನಿ ನೀನೊಬ್ಬನಾದರೂ ಉಳಿದು
ನಮ್ಮವುಗಳ ದೇಹವನ್ನು ಸೀರಿಸುವೆ ಎಂದು ಪ್ರಮಾಣ ಮಾಡಿದರು ದುರ್ಯೋಧನ, ಪ್ರಮಾಣ ಮಾಡಿದರು. ಅಂದಿನ ಆ ದಾರುಣ್ಯ ದುಷ್ಯವು ಈ ನನ್ನ ಶ್ರುತಿಪಟಲದಲ್ಲಿ ಅಚ್ಚಳಿಯದೆ ಉಳಿದು ಕುಡುಕುತನದ ನಿರಂತರ ಬಲವಾಗ್ನಿ ಜ್ವಾಲೆಯಲ್ಲಿ ನಂದು ಬೆಂದು ಕುಂದಿ ಕುಶಲವಾಗಿರುವ ಈ ನನ್ನ ದೇಹವನ್ನು ಹಣು ಹಣವಾಗಿ ಛಿದ್ರವಾಗಿ ತುಂಡರಿಸಿದರು. ಪ್ರತಿಯೊಂದು ಹಣುವಿನಲ್ಲೂ ರಕ್ತಕ್ಕೆ ರಕ್ತ, ಮೋಸಕ್ಕೆ ಮೋಸ, ಪ್ರತೀಕಾರಕ್ಕೆ ಪ್ರತೀಕಾರ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತೆಂಬ ಆಸೆ ಆಕಾಂಕ್ಷೆಗಳು ನನ್ನನ್ನು ಆಲಿಸಲು ಸಾಧ್ಯವಿಲ್ಲ ದುರ್ಯೋಧನ, ನನ್ನನ್ನು ಆಲಿಸಲು ಸಾಧ್ಯವಿಲ್ಲ. ನನ್ನಲ್ಲಿರುವುದು ಒಂದೇ ಸೇಡೆಂಬ ದಾವಾಗ್ನಿ ಅಷ್ಟೇ ದುರ್ಯೋಧನ, ಸೇಡೆಂಬ ದಾವಾಗ್ನಿ ಅಷ್ಟೇ. ಸೇಡೆಂಬ ಗಿಡಿಗೆ ಈ ನನ್ನನಿಗೆ ಈಡೇರಿಸದೆ ಬಿಡುತ್ತೇನವ, ಸೇಡೆಂಬ ಗಿಡಿಗೆ ಈ ನನ್ನನಿಗೆ ಈಡೇರಿಸದೆ ಬಿಡುತ್ತೇನವ, ಏಡಿ ಹೃದಯದಲ್ಲಿ ಕೊಂದೆಯ ದ್ರೋಹಿ, ಏಡಿ ಹೃದಯದಲ್ಲಿ ಕೊಂದೆಯ ದ್ರೋಹಿ, ಅಂದೇ ಶಕ್ತಿಯು ಶವದವತಾನ, ಅಂದೇ ಶಕ್ತಿಯು ಶವದವತಾನ, ತಪ್ಪ ಮಾಡಿಬಿಡು ಧ್ವಂಸವಗೈವೆ, ತಪ್ಪ ಮಾಡಿಬಿಡು ಧ್ವಂಸವಗೈವೆ, ಹರಿದರನ ಜರಿಗೆ ಶಾಂತಿಯ ನೀವೆ, ಹರಿದರನ ಜರಿಗೆ ಶಾಂತಿಯ ನೀವೆ, ಸೇಡೆಂಬ ಗಿಡಿಗೆ ಈ ನನ್ನ ನುಡಿಗೆ ಈಡೇರಿಸಿದ ಬಿಡು ಚಲವ, ಬಿಡು ಚಲವ, ಬಿಡು ಚಲವ. ದುಷ್ಟ ದುರ್ನಿಧಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆತಿರುವ ದುಷ್ಟ ದುರುಳ ದುರ್ಯೋಧನನೇ ಕೇಳು, ಕರುಣೆ ತೋರಿದ ಈ ನಿನ್ನ ಸೋದರ ಮಾವನ ಹೃದಯವನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಚವೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೂಡಿ ಸಾಮಂತ ರಾಜರುಗಳಿಂದ ಒಲಿಸಿಕೊಳ್ಳುತ್ತಾ ರಕ್ತಭರಿತವಾದ ಸಿಂಹಾಸನವನ್ನೇರಿ ರಾಜಭಾರವನ್ನು ಮಾಡಬಹುದಾಗಿತ್ತು. ಓ ಇದೇ ನನ್ನ ರಾಜ್ಯ, ಇದೇ ನನ್ನ ಸಾಮ್ರಾಜ್ಯ, ಇದೇ ನನ್ನ ಆಸ್ಥಾನ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು ದುರ್ಯೋಧನ, ಗಾಳಿಗೋಪುರವಾಯಿತು, ಗಾಳಿಗೋಪುರವಾಯಿತು. ಚಂದ ಇಲ್ಲ ಗುರುರಾಜ, ಕನಸು ಮನರಿಯಿಂದ ಭವಿಷ್ಯವು ಅಲಸ್ಯವಾಗುವುದು ಎಂಬ ಹಿರಿಯರ ನಾಲ್ನುಡಿಯನ್ನು ಅನುಸರಿಸಿ ನಿನ್ನನ್ನು ಹರಿಹರಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇರಿಸಿದೆ. ಆದರೆ ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಹನ್ವರ್ಥ ನಾಮವನ್ನು ಅನುಸರಿಸಿ ನಿನ್ನನ್ನು ನನ್ನ 99 ಮಂದಿ ಸಹೋದರನನ್ನೇ ನಿನ್ನ ವಂಶ ನಿರ್ವಂಶ ಮಾಡದ ಹೊರತು ಈ ಕಪಟ ದೂತ ವಿದ್ಯ ವಿಚಾರರಾದ ಈ ಶಕುನಿಗೆಲ್ಲಿಯದು ಶಾಂತಿ, ಅದೆಲ್ಲಿ ಅದು ಮನಶಾಂತಿ. ಅಣ್ಣ ಸಹೋದರರೇ, ದುರ್ಯೋಧನ ಪಿತೃದೇವೋಭವ, ವಿಶ್ರಾಂತ ವಿಸ್ತಾರ, ಯಶೋ ವಿಶಾಲ ವಿರಾಂತ ಭೂಮಂಡಲದಿ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಸ್ಯ ಶ್ಯಾಮಲ ಜರಿವಲ ಸಿರಿ ಮೃಗಗಳನ್ನರ್ಪಿತ ಶಾಸ್ತ್ರ ಗಾವುದವಾದ ವಿಸ್ತೀರ್ಣವಾದ ಈ ಗಾಂಧಾರ ಕ್ಷೇತ್ರದ ಶತಸೋದರ ಅಂತ ಶಕುನಿ ನಾಮಾಂಕಿತನಾದ ನಾನ ನಿಷ್ಕಾಮ ನಿಷ್ಕ್ರೋಹ ನಿರಾಳರಾಗಿ ಸತತವೂ ಸಂಗೀತ ಸಾಹಿತ್ಯ ಸಂಭ್ರಮ ಸಡಗರ ಸುಬುದ್ಧಿಯ ಸುವರ್ಣ ಗ್ರಾಮವಾದ ಈ ಗಾಂಧಾರ ದೇಶದ ರಾಜಕುಮಾರನಾಗಿ ಕುಟಿಲ ಕುಪ್ಸಿತ ಕುಬುದ್ಧಿಯಿಂದ ಕುರುಕುಲ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ಈ ನಿಮ್ಮ ಮಾತುಗಳನ್ನು ಚಾಚಿ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶದಿಂದ ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಸಕ್ಕಡಗಿಸುವುದು ಸತ್ಯ ಸತ್ಯ. ವಿಶ್ರಾಂತ
ಅಧಿಕಾರ 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 ಬಲದಿಂದ ಭಕ್ತಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ನಾನು ನೋಡುವೆ ದುರ್ಯೋಧನ ಪುತ್ರ ಶೋಕದಿಂದ ವಹಿಸುತ್ತಿರುವ ನಿನಗೆ ನರಕದಲ್ಲಿ ಒಂದೇ ಒಂದು ಹನಿ ನಿಟ್ಟುಸಿರು ಬಿಡುವರಿಲ್ಲದ ಹಾಗೆ ನರಕದ ಮಾರ್ಗವನ್ನು ಇರಿಸುವೆ ಕೌರವೇಶ್ವರ ನರಕದ ಮಾರ್ಗವನ್ನೇ ಇರಿಸುವೆ ಯಾರಿಗೆ ಮಾವ ನರಕದ ಮಾರ್ಗ ನಿನಗೆ ಚಾಕುನೆ ನೇನಯ್ಯ ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏನಯ್ಯ ಹಸಿದ ಎಬ್ಬುಲಿ ಅಂತ ಹಾರ್ಪಡಿಸಿರುವೆ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ ಚಿಂತೆ ಏಕೆ ಕುರುರಾಜ ಜಯದತ್ತ ಕುಟುಂಬೋದ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಈಗಾಗಲೇ ಸಮಾಚಾರವನ್ನು ತಿಳಿಸಿದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಏ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳುಬಲಗಳಿಂದಲೇ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು ಆದರೆ ಜ್ಞಾತಿ ಹಿಂಸೆ ಸ್ವಯುತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ನಾನು ನಿನ್ನ ಮೇಲಿನ ಅಭಿಮಾನದಿಂದಾಗಿ ನಾನವನ ಮಾತುಗಳನ್ನು ನಿರಾಕರಿಸಿದೆನು ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು
ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿಧನ ಮನೆಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಅವಹೇಳನ ಅಣ್ಣ, ಎಷ್ಟೊಂದು ಅವಹೇಳನ. ಸಹೋದರ, ಇದು ಅವಹೇಳನವಲ್ಲ. ಯದುಪತಿಯು ಭಕ್ತರ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ಯಾರಿರುವರು? ಈ ದಿನ ಭಕ್ತರ ಸತ್ಕಾರಗಳನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಆದರೂ ರಾಯಭಾರಿಯಾಗಿ ಬಂದವರು ನಮ್ಮ ಸತ್ಕಾರವನ್ನು ತಿರಸ್ಕರಿಸುವುದು ಅಪಮಾನಕರ. ಸುರಚಲನೆಂಬ ಕದೆಯ ಭಕ್ತ ಆ ಬಂಡ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡಿ ಬಿಡದು. ನೇರವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಟ್ಟಹಾಸವನ್ನು ಮಟ್ಟ ಹಾಕಿ ಹೊಡೆಯದೆ ಬಿಡುತ್ತವನಲ್ಲ. ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ದುರ್ಯೋಧನ, ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಈ ನಿನ್ನ ವೈಭವವನ್ನು ದೃಢೀಕರಿಸಿ ಆ ದಾಸಿಪುತ್ರನ ಮುರುಕುಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗಿಗಳ ನೆಪದಿಂದ ವಂಚಿತನಾಗಿ ನೀ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಕೃಷ್ಣ ಅವನ ಕಪಟಿ ಭರತ ಖಂಡದಲ್ಲಿಯೇ ಕ್ಷತ್ರಿಯರನ್ನೇ ನಿರ್ಮೂಲನ ಮಾಡಲೆಂದೇ ಅವತರಿಸಿದನು. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಎಂತ ಮಿತ್ರರಾಗಿದೆಯಾ? ಕಾರಣವಿಲ್ಲದೆ ಅವನನ್ನು ವಧಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪಮಾತಕ್ಕೆ ಸಿಂಹಾಸನದಲ್ಲಿ ಕುರಿಸಿ ರಾಜ್ಯಭಾರವನ್ನು ಮಾಡಿದನು. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನು ಆ ದಿನ ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಗೋಪಾಲಕನೆಯ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತೆಯ? ಏನದು ನಿನ್ನ ಉದ್ದೇಶ? ಕಾಲ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದು. ದುರ್ಯೋಧನ, ಕೃಷ್ಣನಿಗಿಂತ ಆತನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಅತಿ ಅವಶ್ಯಕವಾದುದು. ಕೃಷ್ಣನೇನಾದರೂ ಶಾಂತಿಗೆ ಸಮ್ಮತಿಸಿ ನಿನ್ನ ಅಧಿಕಾರವನ್ನು ವಹಿಸಿಕೊಂಡಿದೆ ಆದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಯಾದವ ಸೈನ್ಯವೇ ಸಾಕೆಂದು ನಿಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಿಸುವುದು ಯಾವ ನ್ಯಾಯ ಮಾವ? ಓ, ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ದುರ್ಯೋಧನ. ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾ
ಹಕ್ಕು ಕಸಿದುಕೊಂಡಂತಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೈರದಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾಂಜಲಿ ನೀಡುವುದು ನಿನಗೆ ಉಚಿತವಾದ ಕಾರ್ಯವೇ ದುರ್ಯೋಧನ? ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವನಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡಲಾಗದು, ಕೊಡಲಾರೆ. ಕೊಡಬಾರದು, ಕೊಡಕೂಡದು. ಆ ವಿಷಯದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನದು ನಿನ್ನ ಸಲಹೆ? ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನೇ ಸೋಲುತ್ತಿರುವ ಆ ಕಳ್ಳಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆಗಲೇಬೇಕು. ಹೌದೌದು. ಆ ವಿಷಯದಲ್ಲಿ ನನ್ನದೊಂದು ಮುಖ್ಯ ಸಲಹೆ ಇರುವುದಯ್ಯ. ಏನದು ನಿನ್ನ ಸಲಹೆ? ದುರ್ಯೋಧನ, ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳಬೇಕು. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಎಂದೂ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಏ ದುರ್ಯೋಧನ ಛಲವಿದೆಯಲ್ಲ, ಇದು ಕಗ್ಗಲ್ಲಿನಂತೆ ಅಚಲ. ಮಾವ, ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಸರ್ಪಲಾಂಛನನ ವಿಜಯ ಪತಾಕೆಯ ಹಾರಾಟ, ಆ ಹೇಳಿ ಪಾಂಡವನ ಆರ್ತಧ್ವನಿಯ ಚೀರಾಟ. ನಡೆ ಮಾವ, ನಡೆ ನಡೆ. ಗುರುಕುಲ ಕೀಟವೇ, ನಡೆ. ನೀನಾಗುವೆ ರಣದಲ್ಲಿ ರಣಬಲಿ. ದುರ್ಯೋಧನ, ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೆ ಅದಕ್ಕಾಗಿ ಒಕ್ಕ ಗೂಡಾಯ್ತು, ಮಾರಿ ಒಕ್ಕ ಬೀಳಾಯ್ತು. ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯನ್ನು ಮರುಳೆ? ಶ ಎಂದರೆ ಶಕ್ತಿ ಪ್ರಧಾನರಾದ, ಕೋ ಎಂದರೆ ಈ ನಿನ್ನ ಕುರು ಸಾಮ್ರಾಜ್ಯವನ್ನು, ನೀ ಎಂದರೆ ನಿನ್ನಿಂದಲ ನಿರ್ಮೂಲನ ಮಾಡುವನೇ ಈ ಕಪಟ ದೂತ ವಿದ್ಯಾ ವಿಶಾಲದ ಈ ಶಕುನಿ. ಶಕುನಿಯಿಂದ ಕುರು ವಂಶ, ನೀನು ವಂಶ. ಯಾವ ನನ್ನ ಗಾಂಧಾರ ವಂಶವನ್ನು ಉತ್ತುಂಗದ ಶಿಖರದೆತ್ತರಕ್ಕೇರಿ ಮೇಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆ ಮಹದ್ವಾರದಿಂದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ಹಸ್ತಿನಾವತಿಯ ಮಣಿಮುಕುಡ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯನ್ನೇ ಹರಿಸುವೆ. ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶ ಮಾರದ ಹೊರತು ಈ ಕಪಟ ದೂತ ವಿದ್ಯಾ ವಿಶಾಲದ ಈ ಶಕುನಿಯಲ್ಲಿ ಅದು ಶಾಂತಿ, ಅದೆಲ್ಲಿ ಅದು ಮನಶಾಂತಿ. ದುರ್ಯೋಧನ, ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ನಿನ್ನ ಮಡವೆಯಾದ ಭಾನುಮತಿಯ ಮಂಡೆಗೆದರೆ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ನರಳಾಡುವುದನ್ನು ನಾನು ಈ ಕಣ್ಣಾರೆ ಎಂದು ಕಾಣುವೆನೋ? ಅಂದೇ ನನಗೆ ಮಹಾರಾನಂದ, ಅಂದೇ ನನ್ನ ಸಹೋದರಿಗೆ ಸಂತೋಷ, ಅಂದೇ ಈ ಶಕುನಿಯ ಸೇಡಿಗೆ ಪೂರ್ಣ ವಿಶ್ರಾಂತಿ, ಆನಂದ, ಅಂದೇ ಪರಮಾನಂದ. ದುರ್ಯೋಧನ, ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ.
ಬಾಂಬೆ ರಮಣ ಶ್ಯಾಮಲ ಕಾಯೋ ಕೃಷ್ಣ ಶ್ರೀ ಬಾಂಬೆ ರಮಣ ಮೌನೇಂದ್ರ ನಾಮ ಸಂಪೂರ್ಣ ಕಾಮ ವಸುದೇವ ಜನಾರ್ದನ ಬಂದೆಯ ನನ್ನ ತಂದೆ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಪರಮಾತ್ಮ ಪ್ರಥಮ ವಂದನೆ. ವಸುದೇವ ಜನಾರ್ದನ ಬಂದೆಯ ನನ್ನ ತಂದೆ, ಇದೆಯೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಮೂರೇ ಕೇಳಿ ವಸುದೇವ. ಪರಮಾತ್ಮ ನನ್ನ ಕರ್ಮವು ನಿಶ್ಲೇಷವಾಗಿ ತೀರಿ ಯಾವಾಗ ಪರಮಾತ್ಮ ಶ್ರೀಕೃಷ್ಣನ ಅಭಯಸ್ತವು ನನ್ನ ತಲೆಯ ಮೇಲೆ ಇರಿಸುವುದು, ಯಾವಾತನು ಜಗದ ಜೀವದ ರಕ್ಷಕನಾಗಿರುವುದು,
ಯಾವಾತನ ಮಂಗಳ ಸ್ವರೂಪವನ್ನ ನೋಡಲು ಹಗಲಿರಳು ತಪಸ್ಸನ್ನಾಚರಿಸರು ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವಾಗುವವರೆಗೂ ಈ ಗೋಕ್ಷೀರದಿಂದಲೇ ನನ್ನ ಜೀವನವನ್ನು ಕೃಷ್ಣಾರ್ಪಣವಸ್ತು. ವಸುದೇವ, ಜನಾರ್ದನ, ಬಂದೆಯ ನನ್ನ ತಂದೆ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಭಕ್ತ ಶಿರೋಮಣಿ ವಿದುರ, ನಿನಗೆ ಮಂಗಳವಾಗಲಿ. ಪ್ರಥಮ ವಂದನವಯ್ಯ ಪರಮ ಪುರುಷ ಶತವಂದನವಯ್ಯ ಶತಪತ್ರದವಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜ
ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರುಣ ಮರಕೇಣಿ ಕುರುಳ ಇರಂಟನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಕರುಳ ಮರಕೇಣಿ ಕುರುಳ ಇರಂಟನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಕರಿಯ ಮರಕೇಣಿ ಹರಿಯತ ಬಂದು ಮಕರಿಯ ತೆರೆಯನ್ನು ಬೆಳೆಸಿದೆಯ ಕರಿಯ ಮರಕೇಣಿ ಹರಿಯತ ಬಂದು ಮಕರಿಯ ತೆರೆಯನ್ನು ಬೆಳೆಸಿದೆಯ ಹರಿಯ ಅನಂತ ಗುಣ ರೂಪನೇ ನಿನ್ನ ಹರಿಯ ಅನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ನನ್ನ ದರ್ಶನದಿಂದ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ದೇವ ವಿದುರ, ನಿನ್ನ ಹೊಗಳಿಕೆಯ ಮಾತುಗಳಾಗಿರಲಿ, ನನಗೆ ಮಾರ್ಗಾಯಸದಿಂದ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡು ವಿದುರ. ಪ್ರಪಂಚವನ್ನೇ ತಮ್ಮ ಕಕ್ಷೆಯಲ್ಲಿ ಅಡಗಿಸಿಕೊಂಡಿರುವ ತಮಗೆ ಅಣು ಸ್ವರೂಪಿಯಾದ ನಾನೇನು ಕೊಡಲಿ ದೇವ ವಿದುರ, ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಇಲ್ಲಿಯವರೆಗೂ ಕರೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನ ವಿದುರ? ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ್ಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ್ಯ ಮನವ. ವಿದುರ, ಭಕ್ತಿಯ ಪಾಶಕ್ಕೆ ಚಿತ್ತವನೊಲಿಸಿದೆ. ವಿದುರ, ಭಕ್ತಿಯ ಪಾಶಕ್ಕೆ ಚಿತ್ತವನೊಲಿಸಿದೆ. ಎತ್ತ ಹೋದರೂ ಮನ ಇತ್ತಲೇ ಬರುವುದು. ವಿದುರ, ಎತ್ತ ಹೋದರೂ ಮನ ಇತ್ತಲೇ ಬರುವುದು. ಶತನೆಂದೆನಿಸಿದ ವಿದುರ, ವಿದುರ, ಶತನೆಂದೆನಿಸಿದ ಮತ್ತ ಸುಯೋಧನ. ವಿದುರ, ಶತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ. ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಕಾಮ ಕ್ರೋಧಾದಿಗಳನ್ನು ತ್ಯಜಿಸಿ, ಆಹಾರವನ್ನು ತ್ಯಜಿಸಿ, ಕೇವಲ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡುತ್ತಿರುವ ಈ ನಿನ್ನ ಭಕ್ತಿಯು ನನಗೆ ತಿಳಿಯದೆ ವಿದುರ. ಅದಿರಲಿ, ಮಾರ್ಗಾಯಸದಿಂದ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಗೋಕ್ಷೀರವನ್ನಲ್ಲದೆ ಮತ್ತೇನು ಸಿಗುವುದು ದೇವ ಏನು ಕ್ಷೀರವೇ ವಿದುರ? ನನಗೆ ಬಹಳ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದುಕೊಟ್ಟ ಹಾವಲಿಕ್ಕಿಯ ಸ್ವಾರವು ನನಗೆ ಈಗಲೂ ಜ್ಞಾಪಕಕ್ಕೆ ಬರುತ್ತಿರುವುದು. ತ್ರೇತ್ರ ಯುಗದಲ್ಲಿ ಶಬರಿಯು ಕಚ್ಚಿ ಹಾಯ್ದು ಆರಿಸಿಕೊಟ್ಟ ಹಣ್ಣಿನ ರುಚಿಯು ಅಬ್ಬಾ ನನಗೆ ಈಗಲೂ ನಾಲಿಗೆ ರುಚಿಯಲ್ಲಿರುವುದು ವಿದುರ. ವಿದುರ, ನಿನ್ನಲ್ಲಿರುವ ಕ್ಷೀರವು
ಅವೆರಡಕ್ಕಿಂತಲೂ ಉತ್ತಮವಾದದ್ದು ಎಲ್ಲಿ? ಆ ಕ್ಷೀರವನ್ನು ಕೊಡು. ತೆಗೆದುಕೊಳ್ಳಿ ದೇವ, ತೆಗೆದುಕೊಳ್ಳಿ ಪರಮಾತ್ಮ. ವಿದುರ, ಈ ಹಾಲಿನ ಪಾತ್ರೆಯಲ್ಲಿ ಹಾಲಿನ ಪಾತ್ರೆಯ ಹಾಲು ಬತ್ತು ಹೋಗಬಹುದು, ಆದರೆ ಎಂದಿಗೂ ಈ ಹಾಲಿನ ಪಾತ್ರೆ ಹಾಲು ಬತ್ತುವುದಿಲ್ಲ. ನೋಡು ವಿದುರ, ಈ ಹಾಲಿನಿಂದ ವಿದುರ ಅಲ್ಲಿ ನೋಡು, ನಾನು ಕುಡಿದ ಮಿಕ್ಕ ಹಾಲು ಹಸ್ತಿನಾವತಿಯ ರಾಜ ಬೀದಿಯಲ್ಲಿ ಒಳೆಯಾಗಿ ಹರಿದು ಹೋಗುತ್ತಿರುವುದು. ಧನ್ಯನಾದೆ ದೇವ, ಧನ್ಯನಾದೆ. ಬ್ರಹ್ಮಾಂಡ ಫಲವ ಪೊಂಜಿಸದೆ ಹಾಲು ಸೇವಿಸುವ ಜಲವ ಮಾಡುತ್ತೇನೋ. ಫಲವ ಪೊಂಜಿಸದೆ ಹಾಲು ಸೇವಿಸುತ್ತ ಜಲವ ಮಾಡುತ್ತೇನೆ. ಭವಸಾಗರವಾದ ಟಿಸುವೆನು ನಾ, ಭವಸಾಗರವಾದ ಟಿಸುವೆನು ನಾ, ಪರಮ ಭಾಗವತ ಭಕ್ತ ಶಿರೋಮಣಿ ಸೇರಿತು ವಿದುರ. ವಿಚಾರ ಮನದೊಳೆಗೆಂದು ಕಳವಳ ಪಡುವೆ ಏಕೆಂದು ವಿದುರ ವಿಚಾರ. ಭೀಮ ಪಾತರನು ಕೆರಳಿಸಿ ನಾನು ಧರ್ಮನಂದನನು ಶಾಂತಿಯಗೊಳಿಸಿ ವಿದುರ. ಭೀಮ ಪಾತರನು ಕೆರಳಿಸಿ ನಾನು ಧರ್ಮನಂದನನು ಶಾಂತಿಯಗೊಳಿಸಿ ದುರ್ಲಭ ಶಾಸನ ಒಡಲನ್ನು ಬಯಸಿ ವಿದುರ. ದುರ್ಲಭ ಶಾಸನ ಒಡಲನ್ನು ಬಯಸಿ ದ್ರೌಪದಿ ಬಿರುಮಣಿ ಕಟ್ಟಿಸುವೆನು ನಾ. ದ್ರೌಪದಿ ಬಿರುಮಣಿ ಕಟ್ಟಿಸುವೆನು ನಾ ಏಕೆಂದು ವಿದುರ ವಿಚಾರ. ಮನದೊಳೆಗೆಂದು ಕಳವಳ ಪಡುವೆ ಏಕೆಂದು ವಿದುರ ವಿಚಾರ. ವಿದುರ ವಿದುರ, ಪರಮಾತ್ಮ. ನಾನೀಗ ನನ್ನ ಸೋದರಯತ್ತೆಯಾದ ಕುಂತಿದೇವಿಯಲ್ಲಿ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ಅಲ್ಲಿಂದ ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನು ಅಲ್ಲಿಗೆ ಬರುವೆಯಾದರೆ ಇಲ್ಲಿಯವರೆಗೂ ಎಲ್ಲಿಯೂ ನಡೆಯದಂತ ಒಂದು ವಿಚಿತ್ರವನ್ನು ನೋಡುವಂತೆ. ಪರಮಾತ್ಮ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತತ್ವವನ್ನು ವಹಿಸಿರು. ನೀನು ದೂತತ್ವವನ್ನು ಬಿರುದನ್ನು ಪಡೆದಿರುವೆ ದೇವ. ವಿದುರ, ನೀನು ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಆಗಬಹುದು. ಬ್ರಹ್ಮಾಂಡ ಭಕ್ತರಾದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂದ ಬಿರುದನ್ನು ದಯಪಾಲಿಸಿದೆ ದೇವ. ಆ ಪಾಂಡವರನ್ನು ಕಾಪಾಡುವ ಭಾಗವಹಿಸಿಲ್ಲ.
ತಾಯಿ ಯಶೋದೆಯಲ್ಲದೆ ನನ್ನಂಥ ಪಾಮರನು ನಿನ್ನನ್ನು ಬಣ್ಣಿಸಲು ಸಾಧ್ಯವೇ ದೇವ? ಅಂತಿಮವಾಗಿ ನಿಮ್ಮ ಅಡಿದಾವರೆಗಳಲ್ಲಿ ನನ್ನದೊಂದು ಭಿನ್ನಹ ದೇವ. ವಿದುರ, ಏನು ವಿದುರ? ಪರಮಾತ್ಮ, ಪ್ರಪಂಚವನ್ನೇ ತನ್ನ ಚಕ್ಷುಗಳಂತೆ ನಂಬಿರುವ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಉದ್ಧರಿಸಿದೇವ. ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಾನು ದೂತನಾಗಿ ಬಂದಿರುವೆನು. ಜಗದ ಜೀವನದಾತನು ನೀನೇ.